ಜಿಲ್ಲೆಯಲ್ಲಿ ನೆನ್ನೆ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಅದರಲ್ಲೂ ರೈತ ಸಮೂಹಕ್ಕೆ ನೆನ್ನೆಯ ಮಳೆ ಕಣ್ಣೀರು ತರಿಸಿದೆ. ನೆನ್ನೆ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬಾಳೆ ಬೆಳೆಗೆ ಹಾನಿಯಾಗಿದೆ. ಕೊಪ್ಪಳ ತಾಲೂಕಿನ ಚುಕ್ಕನಕಲ್ ಗ್ರಾಮದಲ್ಲಿ ರೈತ ಪ್ರಕಾಶ್ ರೆಡ್ಡಿ ಅನ್ನೋರಿಗೆ ಸೇರಿದಂತ 2 ಎಕರೆ ಬಾಳೆ ಬೆಳೆ ಹಾನಿಯಾಗಿದೆ. 3 ಲಕ್ಷ ಸಾಲ ಮಾಡಿ ಬೆಳೆದಿದ್ದ ಬಾಳೆ ಬೆಳೆ ಅಕಾಲಿಕ ಮಳೆಗೆ ನೆಲ ಕಚ್ಚಿದೆ. ಇನ್ನು ಭಾರೀ ಗಾಳಿಗೆ ಬಾಳೆ ಗೊನೆಗಳು ಮಣ್ಣು ಪಾಲಾಗಿದೆ. ಬಾಳೆ ಬೆಳೆ ಹಾನಿಯಿಂದ ಕಂಗಾಲಾಗಿರೋ ರೈತ ಪ್ರಕಾಶ್ ರೆಡ್ಡಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ಕೊಪ್ಪಳ ಜಿಲ್ಲಾದ್ಯಂತ ಸುರಿದಂತ ಮಳೆ ಸಾಕಷ್ಟು ಅನಾಹುತಗಳನ್ನು ಈಡು ಮಾಡುತ್ತದೆ. ಅದರಲ್ಲಿ ವಿಶೇಷವಾಗಿ ರೈತ ಸಮೂಹಕ್ಕಂತೂ ಈ ಒಂದು ಮಳೆ ಯಾಕಾದರೂ ಆಯ್ತಪ್ಪ ಅನ್ನೋ ಒಂದು ಸಂಕಷ್ಟದಲ್ಲಿ ಇದೀಗ ರೈತರು ಇರ್ತಕ್ಕಂಥದ್ದು. ನನಗೆ ಕೊಪ್ಪಳ ತಾಲೂಕಿನ ಚುಕ್ಕನಕಲ್ ಗ್ರಾಮದ ನಾನು ಗ್ರಾಮದಲ್ಲಿದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಏನಂತಂದ್ರೆ ನಿನ್ನೆ ಸಂಜೆ ಸುರಿದಂತ ಭಾರಿ ಗಾಳಿ ಮಳೆಗೆ ಬಹುತೇಕ ಏನು ಚುಕ್ಕನಕಲ್ ಗ್ರಾಮದ ಪ್ರಕಾಶ್ ರೆಡ್ಡಿ ಅನ್ನೋ ರೈತ ಇದ್ದಾರೆ. ಒಂದು ರೈತರ ಬಾಳೆ ತೋಟ ಇದೀಗ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥ ನಾವು ಇದೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಏನೋ ಒಂದು ರೀತಿಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತ ಒಂದು ಪರಿಸ್ಥಿತಿ ಇದೀಗ ರೈತ ಪ್ರಕಾಶ್ ರೆಡ್ಡಿ ಅವರದ್ದಾಗಿರ್ತಕ್ಕಂಥ. ಯಾಕಂದ್ರೆ ಎಕರೆಗೆ ಸರಿಸುಮಾರು 2 ರಿಂದ 2 ಲಕ್ಷ ರೂಪಾಯಿ ಅಷ್ಟು ಖರ್ಚನ್ನ ಮಾಡಿದ್ರು. ಫಸಲು ಕೂಡ ಉತ್ತಮವಾಗಿ ಬಂದಿತ್ತು. ನೋಡಬಹುದು ನಾವಿಲ್ಲಿ ತೆನೆ ಬಹಳಷ್ಟು ಚೆನ್ನಾಗಿ ಬಂದಿದೆ. ಯಾಕಂತ ಹೇಳಿದ್ರೆ ಈ ವರ್ಷ ಬಾಳೆ ಕೂಡ ಉತ್ತಮವಾದ ಒಂದು ಬೆಲೆ ಇತ್ತು. ರೈತರು ಸಾಕಷ್ಟು ಹರ್ಷದಲ್ಲಿದ್ರು. ಏನಂತಂದ್ರೆ ಈ ವರ್ಷ ಉತ್ತಮವಾದ ಒಂದು ಫಸಲು ಬಂದಿದೆ, ಮತ್ತೊಂದು ಕಡೆ ದರ ಕೂಡ ಚೆನ್ನಾಗಿದೆ ಅಂತೇಳಿ. ಆದ್ರೆ ನಿನ್ನೆ ಸಂಜೆ ಸುರಿದಂತ ಒಂದು ಮಳೆಯಿಂದಾಗಿ ಬಹುತೇಕ ಬಾಳೆ ಎಲ್ಲವೂ ಕೂಡ ಇದೀಗ ನೆಲಗಚ್ಚಿರ್ತಕ್ಕಂಥದ್ದು. ನೋಡ್ಬೋದು ನಾವಿಲ್ಲಿ ಬಾಳೆ ಕಂಬಗಳು ಬಿದ್ದಿರ್ತಕ್ಕಂಥ, ಮತ್ತೊಂದು ಕಡೆ ಬಾಳೆ ಗೊನೆಗಳು ಕೂಡ ನೆಲಕಚ್ಚಿರ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿ ರೈತರಿಗೆ ಸಂಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಸಾಲ ಸೋಲ ಮಾಡಿ ರೈತರು ಬಾಳೆನ ಬೆಳೆದಿದ್ರು, ಫಸಲು ಕೂಡ ಉತ್ತಮವಾಗಿ ಬಂದಿತ್ತು. ನೋಡ್ಬೋದು ನಾವೀಗ ಜಮೀನೆಲ್ಲ ಬಹುತೇಕ ಬಾಳೆ ಕಂಬಗಳು ಎಲ್ಲವೂ ಕೂಡ ಇದೀಗ ಬಿದ್ದಿರ್ತಕ್ಕಂಥದ್ದು, ಬಾಳೆ ಗೊನೆಗಳು ಕೂಡ ಇದೀಗ ನೆಲ ಕಚ್ಚಿರ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿ ರೈತರಿಗೆ ಸಂಕಷ್ಟ ಉಂಟು ಮಾಡಿದೆ. ಯಾಕಂತಂದ್ರೆ ಇನ್ನೇನು ಒಂದು ವಾರದಲ್ಲಿ ಈ ಒಂದು ರೈತರಿಗೆ ಫಸಲು ಕೈ ಸೇರ್ತಾ ಇತ್ತು. ಆದರೆ ಇದೀಗ ಮಳೆಗೆ ಬಹುತೇಕ ಎಲ್ಲವೂ ಕೂಡ ಇದೀಗ ಬಾಳೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಈ ಬಾಳೆ ಕೂಡ ಇದೀಗ ಯಾವುದಕ್ಕೂ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಬಾಳೆಗೆ ಅದೊಂದು ಗಿಡದಲ್ಲಿದ್ದರೆ ಮಾತ್ರ ಅದಕ್ಕೆ ಬೆಲೆ, ಅದು ಯಾವಾಗ ಅದು ಕೆಳಗೆ ಅದು ಬೀಳ್ತದೋ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಬೆಲೆ ಇರೋದಿಲ್ಲ. ಹೀಗಾಗಿ ರೈತರು ಏನು ಸಾಲ ಸೋಲ ಮಾಡಿ ಬಾಳೆಯನ್ನೇ ಬೆಳೆದಿದ್ರು, ಅವರೆಲ್ಲರೂ ಬದುಕು ಕೂಡ ಇದೀಗ ದುಸ್ತರವಾಗಿರ್ತಕ್ಕಂಥದ್ದು. ಈಗ ನಾವು ರೈತರ ಮಾಸದ ಕೆಲಸವನ್ನು ಮಾಡೋಣ. ಹೇಳೀಗ ನಿನ್ನೆ ಎಷ್ಟೊತ್ತಿಗೆ ಮಳೆ ಆಯಿತು, ಏನೆಲ್ಲ ನಿಮಗೀಗ ಲಾಸ್ ಆಗಿದೆ ಏನು ಅಂತ? ನಿನ್ನೆ ಸುಮಾರು 4:15ರಿಂದ ಪ್ರಾರಂಭ ಆಯ್ತು ಸರ್ ಮಳೆ. 5 ಗಂಟೆ ವಿಪರೀತ ಗಾಳಿ ಬಂದು ಇವತ್ತು ನಾವು ಹೋದ ವರ್ಷದ ಗಾಳಿ ಬಂದಿದ್ದಿಲ್ಲ. ಪ್ರತಿ ವರ್ಷ ನಾವು ಆನೆಕಲ್ ಮಳೆಗೆ ನಮ್ಮ ಬಾಳೆ ನಷ್ಟ ಆಗಿದೆ. ಆದರೆ ಈ ವರ್ಷ ಆಗಲ್ಲ ಅಂತ ತಿಳಿದ್ವಿ. ನಾವು ಸಸಿ ನೆಡೋದನ್ನು ಜೂನ್ ತಿಂಗಳಲ್ಲಿ ಬಿಡೋದು ಬಿಟ್ಟು ಜನವರಿ ನೆಟ್ಟರು ಈ ಸಾರಿ ಮತ್ತೆ ನಾವು ಗಾಳಿ ಸಿಕ್ಕೊಂಡಿದ್ದೀವಿ. ಅಂದರೆ ಇದು ಒಂದು ರೀತಿ ದುರ್ದೈವ ಇದು. ಆಮೇಲೆ ಬರೀ ಮಳೆ ಅಷ್ಟೇ ಅಲ್ಲ ಸರ್, ಆನೆಕಲ್ ಮಳೆ ಕೂಡ ಆಗಿದೆ. ಇವತ್ತು ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆ ಐತಲ್ಲ ಸರ್, ಇವತ್ತು ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು. ಯಾಕಂದರೆ ಇವತ್ತು ನಾವು 2010ರಿಂದ ಬಾಳೆ ಬೆಳೀತಾ ಇದ್ದೀವಿ, ಪರಿಹಾರ ಬಂದೇ ಇಲ್ಲ ನನಗೆ. ಈಗ ಕನಿಷ್ಠ 4 ರಿಂದ 5 ಸಾರಿ ನಾನು ಲಾಸ್ ಆಗಿದ್ದೀನಿ. ಇದೇನು ಹೊಸದಲ್ಲ, ಪರಿಹಾರ ಬಂದಿಲ್ಲ. ಈ ಸಾರಿ ಏನಾಗುತ್ತೋ ನೋಡ್ಬೇಕಂತ ನನ್ನ ಇದಾಗಿದೆ ಸರ್. ಪರಿಹಾರ ಕೊಡ್ಬೇಕಂತೀರಿ? ಕೊಡಲೇಬೇಕು ಸರ್ ಪರಿಹಾರ. ಇವತ್ತು ಕನಿಷ್ಠ ಅಂದರೆ 3 ಲಕ್ಷ ಲಾಸ್ ಆಗಿದೆ. ಇವತ್ತು ರೈತರು ಹೇಳೋದಂತ ಹೇಳಿದ್ರೆ ನಮಗೆ ಪ್ರತಿ ವರ್ಷ ಕೂಡ ಇಂಥ ಒಂದು ಗಾಳಿ ಮಳೆಯಿಂದಾಗಿ ನಮಗೆ ಅನಾಹುತ ಆಗ್ತದೆ, ತೊಂದರೆ ಆಗ್ತದೆ. ಈಗಾಗಲೂ ಇಲ್ಲಿವರೆಗೂ ಕೂಡ ಸರ್ಕಾರ ಪರಿಹಾರವನ್ನು ಕೊಟ್ಟಿಲ್ಲ. ಇನ್ನಾದರೂ ಕೂಡ ಈ ವರ್ಷ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ದೊಡ್ಡೇಶ್ ಎಲ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.